ಒಂದೆರಡು ಗುರಿಗಳನ್ನ ಬರ್ಕೊಂಡು ನಾಳೆಗ ಟ್ರೈ ಮಾಡಿ. ನಾನು ಹೇಳ್ತಿರೋದು ಒಂದೇ ದಿವಸ ಎರಡೇ ದಿವಸ ಅಲ್ಲ, 21 ಡೇಸ್, 21 ದಿನ ಸತತವಾಗಿ ಒಂದು ಗುರಿ ಇಟ್ಕೊಂಡು ಮಾಡಬೇಕು. ಒಂದು ಉದಾಹರಣೆಗಳ ಮುಖಾಂತರ ಹೇಳೋದಾದ್ರೆ, ನೀವು ನಾಳೆ ಬೆಳಗ್ಗೆಯಿಂದ ಬೇಗ ಎದ್ದೇಳಬೇಕು ಅಂತ ಒಂದು ಗುರಿ ಇರುತ್ತೆ, 5 ಗಂಟೆಗೆ ಎದ್ದೇಳಬೇಕು ಅಂತ. ಸೊ ಅದನ್ನು ಇವತ್ತಿಂದನೇ ಪ್ರಯತ್ನ ಪಡಿ. ಅದಕ್ಕೇನು ಮಾಡಬೇಕು, ನಾಳೆ ಬೆಳಗ್ಗೆ ನೀವು ಬೇಗ 5 ಗಂಟೆಗೆ ಎದ್ದೇಳಬೇಕು ಅಂದರೆ ಹಿಂದಿನ ದಿವಸ ಅಂದರೆ ಇವತ್ತು ನೀವು ಎಷ್ಟು ಗಂಟೆಗೆ ಮಲ್ಕೋಬೇಕು, ಅಲ್ಲಿಂದನೇ ನಿಮ್ಮದು ನಾಳೆದು ಪ್ಲ್ಯಾನು ಶುರುವಾಗುತ್ತೆ. ಅಥವಾ ನೀವು ನಾಳೆ ಇಲ್ಲಿ ತನಕ ನಿಮ್ಮದು ದಿವಸಕ್ಕೆ ಒಂದು ಟಾರ್ಗೆಟ್ ಒಂದು 700-800 ರೂಪಾಯಿ ಸಂಪಾದನೆ ಮಾಡ್ತಾ ಇದ್ರಿ ಅಂತ ಇಟ್ಕೊಳ್ಳೋಣ, ಒಂದು ಉದಾಹರಣೆ ಇಟ್ಕೊಳ್ಳೋಣ. ನಿಮಗೆ ನಾಳೆ ಅದನ್ನು 1,000 ರೂಪಾಯಿ ಮಾಡ್ಕೋಬೇಕು ಅನ್ನೋ ಗುರಿ ಇರುತ್ತೆ. ಸೊ ಅವಾಗ ನೀವೇನು ಮಾಡಬೇಕು, 700-800 ರೂಪಾಯಿ ಆದಾಯ ಬರ್ತಿದೆ, ನೀವು ನಾಳೆಯಿಂದ 1,000 ರೂಪಾಯಿನ ಮಾಡಬೇಕು ಅಂತ ಒಂದು ಗುರಿ ಇಟ್ಕೊಂಡಿರ್ತೀರ. ಆವಾಗ ನೀವು ಅದನ್ನು ಬರ್ಕೋಬೇಕು ಫಸ್ಟು. ಸೊ ಟಾರ್ಗೆಟ್ ಜಾಸ್ತಿ ಆಗಿದೆ. ಸೊ ಟಾರ್ಗೆಟ್ ಜಾಸ್ತಿ ಆದಾಗ ನಿಮ್ದು ಏನು ಮಾಡಬೇಕು, ನಿಮ್ಮ ಕೆಲಸನೂ ಜಾಸ್ತಿ ಆಗಬೇಕು. ಯಾವ ರೀತಿ ಕೆಲಸ ಜಾಸ್ತಿ ಆಗಬೇಕು, ಆದಾಯನೇ ಇವತ್ತೇ ನನಗೆ 400 ರೂಪಾಯಿ ಕೊಡ್ತಾರೆ ಯಾರೋ ಒಬ್ಬರು, ಅದಕ್ಕೆ ಹಿಂಗೆ ಮಾಡಬೇಕು ಅಂತ ನೀವು ಜಾಸ್ತಿ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಅದು ಯಾವ್ದಾರ ಒಂದು ರೀತಿಯಲ್ಲಿ ನಿಮಗೆ ಹುಡ್ಕೊಂಡು ಬಂದೇ ಬರುತ್ತೆ. ನೀವು ಅದನ್ನು ಬರ್ಕೋಬೇಕು. ಬರ್ಕೊಂಡು ಸತತವಾಗಿ ಪ್ರಯತ್ನ ಪಡ್ತಾ ಇರಬೇಕು. ಅಂದರೆ ನಿಮ್ಮ ಸರ್ವಿಸ್ನ ಜಾಸ್ತಿ ಮಾಡಬೇಕು. ನೀವೇನಾದರೂ ಒಂದು ಸರ್ವಿಸ್ ಮಾಡ್ತಾಯಿದ್ರೆ ಜಾಸ್ತಿ ಮಾಡಬೇಕು. ಅಥವಾ ನೀವೇನೋ ಒಂದು ಕೆಲಸ ಮಾಡ್ತಾಯಿದ್ರೆ, ವ್ಯಾಪಾರ ಮಾಡ್ತಿದ್ರೆ, ನೀವೇನೋ ಒಂದು ಮಾಡ್ತಿತ್ತು, ಅದನ್ನು ಜಾಸ್ತಿ ಮಾಡಿ. ಸೊ ಜಾಸ್ತಿ ಮಾಡಿದಾಗ ನಿಮ್ಗೆ ಅದಕ್ಕೆ ಜಾಸ್ತಿಗೆ ಏನು ಪ್ರತಿಫಲ ಬರಬೇಕು, ಬಂದೇ ಬರುತ್ತೆ.